ಈ ಅಪೆಂಡಿಕ್ಸ್ ಏನನ್ನ ಹೊಡ್ಕೊತ್ತು ಅಂದರೆ ಅದು ಬಗ್ಗಡ ಆಗಿಬಿಡುತ್ತೆ, ಕೆಂಗೇರಿ ಮೂರಿ ಆಗ್ಬಿಡುತ್ತೆ. ಅದರಿಂದ ಸೆಪ್ಟಿಸೆಮಿ ಆಗಿ ಪೇಷಂಟ್ ಸತ್ತೋಗ್ಬೋದು. ಅದರಲ್ಲಿ ಒಬ್ಬ ಪೊಲೀಸ್ ಮನ್ ಬರ್ತಾನೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪ್ರತಿಯೊಬ್ಬರ ಹೊಟ್ಟೆಯಲ್ಲಿ ಒಬ್ಬ ಪೊಲೀಸ್ ಮನ್ ಇರ್ತಾನೆ. ಇವೆಲ್ಲ ಸೇರಿ ಒಂದು ಮುದ್ದೆ ಆಗುತ್ತೆ, ಅದನ್ನ ಅಪೆಂಡಿಕ್ಯುಲರ್ ಮಾಸ್ ಅಂತೀವಿ. ರಸ್ತೆ ಬದಿಯಲ್ಲಿ ತಿನ್ನುವ ಆಹಾರದಿಂದ, ಅನ್ಹೈಜಿನಿಕ್ ಫುಡ್, ಸರಿಯಾಗಿ ಸ್ಟೆರಿಲೈಸ್ ಆಗ್ದಿರಾ ಅಂದ್ರೆ ಕಾಯಿಸದೇ ಇರತಕ್ಕಂಥ ನೀರು. ನಾನು ನಿಮಗೆ ರೋಗ ಲಕ್ಷಣಗಳು ಹೇಳಿದ್ದೀನಿ, ಕಾಯಿಲೆಯನ್ನು ಹೆಂಗೆ ಡಯಾಗ್ನೋಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಫೈನಲಿ ಟ್ರೀಟ್ಮೆಂಟಿಗೆ ಬಂದರೆ ಏನೆಲ್ಲ ಟ್ರೀಟ್ಮೆಂಟ್, ಆಪರೇಷನ್ ಒಂದೇನಾ ಟ್ರೀಟ್ಮೆಂಟು? ಯೂಶಲಿ ಇನ್ನು 3 ದಿನದಾಗ SSLC ಎಕ್ಸಾಮ್ ಇದೆ, ಇವ್ರ ಮಗಳಿಗೆ ಅಪೆಂಡಿಸೈಟಿಸ್ ಅಂತ ನಾವು ಡಯಾಗ್ನೋಸ್ ಮಾಡ್ತೀವಿ. ಒಂದು ಸಾರಿ ಅಪೆಂಡಿಸೈಟಿಸ್ ಆದರೆ ದ ಬೆಸ್ಟ್ ಟ್ರೀಟ್ಮೆಂಟ್ ಈಸ್ ಅಪೆಂಡಿಸೆಕ್ಟಮಿ ಅಂತೀವಿ ನಾವು. ಆದರೆ ಅನ್ಫಾರ್ಚುನೇಟ್ಲಿ 3 ದಿನಕ್ಕೆ ಎಕ್ಸಾಮ್ ಇದೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಆಂಟಿಬಯೋಟಿಕ್ಸ್ ಕೊಡ್ತೀವಿ, ಲಿಕ್ವಿಡ್ ಡಯಟ್ ಇಡ್ತೀವಿ, ಆಂಟಿ ಫೀವರ್ ಡ್ರಗ್ಸ್ ಕೊಡ್ತೀವಿ. ಅಲ್ಟಿಮೇಟ್ಲಿ ಸೆಟ್ಲ್ ಆಗುತ್ತೆ, ಅಪೆಂಡಿಸೈಟಿಸೂ ಕೂಡ ಹೊಲ್ಟೋಗುತ್ತೆ. ಬಟ್ ಇನ್ನೊಂದು 6 ತಿಂಗಳಿಗೆ ಮತ್ತೆ ಬರ್ಬೋದು, ರಿಕರೆಂಟ್ ಅಪೆಂಡಿಸೈಟಿಸ್ ಅಂತೀವಿ. ಮೊದಲೆಲ್ಲ ನಾನು ಸರ್ಜನ್ ಇದ್ದಾಗೆ, ಯಂಗ್ ಸರ್ಜನ್ ಇದ್ದಾಗೆ ನಾವೆಲ್ಲ ಓಪನ್ ಆಪ್ರೇಷನ್ ಮಾಡೀವಿ. ಅಲ್ಲಿ ಮ್ಯಾಕ್ಬರ್ನಿಸ್ ಪಾಯಿಂಟ್ ಮೇಲೆ ನಾವು ಇನ್ಸಿಷನ್ ಹಾಕಿ, ಹೆಣ್ಮಕ್ಳಾದರೆ ಪಾಪ ಹೊಟ್ಟೆ ಮೇಲೆ ಒಂದು ಸ್ಕಾರ್ ಉಳಿಯೋದು. ಇವತ್ತು ಲಕ್ಕಿಲಿ ಲ್ಯಾಪ್ರೋಸ್ಕೋಪಿಕ್ ಮಿನಿಮಲ್ ಅಪ್ರೋಚ್ ಸರ್ಜರಿ ಅಂತೀವಿ ನಾವು, ಲ್ಯಾಪ್ರೋಸ್ಕೋಪಿಕ್ ಅಪೆಂಡಿಸೆಕ್ಟಮಿ ಇವತ್ತು ಮಾಡ್ತೀವಿ. ಸ್ಕಾರು ಅದೆಲ್ಲ ಹೆಚ್ಚಿಗೆ ಇರೋದಿಲ್ಲ. ಸೊ ಹಂಗಾಗಿ ಅಲ್ಟಿಮೇಟ್ಲಿ ನಾನು ನೀವು ಏನು ಹೇಳೋದು ಅಂದರೆ ಭಯ ಬೀಳಬೇಡಿ. ಒಬ್ಬ ಗುಡ್ ಸರ್ಜನ್ ನಿಮಗೆ ಅಡ್ವೈಸ್ ಮಾಡಿದರೆ ಸರ್ಜರಿ ಅಂದರೆ ಹಂಗೆ ಬಿಟ್ಟರೆ ಏನಾಗುತ್ತೆ ಡಾಕ್ಟ್ರೆ, ಅದು ಒಡ್ಕೊತ್ತು ಅಂದರೆ ಪೆರಿಟೊನೈಟಿಸ್ ಅಂತೀವಿ ನಾವು. ನೋಡಿ, ನಿಮ್ಮ ಹೊಟ್ಟೆಯಲ್ಲಿ ನಾನು ಅವಲೇ ಹೇಳಿದೆ, ಒಂದು ಎಳ್ನೀರು ಥರ ಫ್ಲೂಯಿಡ್ ಇರುತ್ತೆ, ಯಾಕಂದರೆ ಕರುಳುಗಳು ಓಡಾಡಬೇಕಾದ್ರೆ ಫ್ಲೂಯಿಡ್ ಇರುತ್ತೆ. ಈ ಅಪೆಂಡಿಕ್ಸ್ ಏನನ್ನು ಹೊಡ್ಕೊತ್ತು ಅಂದರೆ ಅದು ಬಗ್ಗಡ ಆಗಿಬಿಡುತ್ತೆ, ಕೆಂಗೇರಿ ಮೂರಿ ಆಗಿಬಿಡುತ್ತೆ. ಅದರಿಂದ ಸೆಪ್ಟಿಸೆಮಿ ಆಗಿ ಪೇಷಂಟ್ ಸತ್ತೋಗ್ಬೋದು. ಅದಕ್ಕೆ ಅಪೆಂಡಿಕ್ಸ್ ಒಡೆದೋದ್ರೆ ಸತ್ತೋಗ್ತಾರೆ ಅಂತ ಅನ್ನೋರು, ಈಗಿನ ಕಾಲದಾಗ ಒಳ್ಳೆ ಆಂಟಿಬಯೋಟಿಕ್ ಇದ್ದಾವೆ, ಯಾರನ್ನೂ ನಾವು ಸಾಯಕ್ಕೆ ಬಿಡೋದಿಲ್ಲ. ಅದು ಬಿಟ್ಟರೆ ಅಪೆಂಡಿಕ್ಯುಲರ್ ಮಾಸ್ ಅಂತೀವಿ ನಾವು. ಅಪೆಂಡಿಕ್ಸ್ ಊದ್ಕೊಂಡಿರುತ್ತೆ, ಅಲ್ಲಿ ಒಬ್ಬ ಪೊಲೀಸ್ ಮನ್ ಬರ್ತಾನೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಪ್ರತಿಯೊಬ್ಬರ ಹೊಟ್ಟೆಯಲ್ಲಿ ಒಬ್ಬ ಪೊಲೀಸ್ ಮನ್ ಇರ್ತಾನೆ. ಆ ಪೊಲೀಸ್ ಮನ್ನೇ ನಾವು ಗ್ರೇಟರ್ ಮೊಮೆಂಟಮ್ ಅಂತೀವಿ. ಮೇಲೆ ಅಟ್ಯಾಚ್ ಆಗಿರುತ್ತೆ, ಕೆಳಗಡೆ ಓಡಾಡುತ್ತೆ. ಅದು ಎಂಥ ವಂಡರ್ಫುಲ್. ಅದಕ್ಕೆ ಪೊಲೀಸ್ ಮನ್ ಅಂತ ಇಂಗ್ಲೀಷ್ ಮನ್ ಬುಕ್ನಲ್ಲಿ ಬರೆದಿರೋದು. ಅದು ಹೋಗಿ ಕಳ್ಳನ್ನು ಹಿಡ್ಕೋತದೆ, ಅದು ಹಿಡ್ಕೊಂಡ್ರೆ ಒಡೆದೋಗ್ಬೇಡ ಅಂತ ಹಿಡ್ಕೊಳ್ಳುತ್ತೆ. ಸರ್ಜನ್ ಬರೋವ್ರಿಗೂ ಅದನ್ನು ಒಡೆದೋಗಂಗೆ ನೋಡ್ಕೊಳ್ಳುತ್ತೆ. ಆ ಸಮಯದಲ್ಲಿ ಕರುಳು, ಅಪೆಂಡಿಕ್ಸು ಇವೆಲ್ಲ ಸೇರಿ ಒಂದು ಮುದ್ದೆ ಆಗುತ್ತೆ, ಅದನ್ನು ಅಪೆಂಡಿಕ್ಯುಲರ್ ಮಾಸ್ ಅಂತೀವಿ. ನಾನು ಕೈ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ಗೊತ್ತಾಗುತ್ತೆ. ಆ ಒಂದು ಸಾರಿ ಮಾಸ್ ಆದರೆ ನಾವು ಆಪ್ರೇಟ್ ಮಾಡಲ್ಲ. ಅಂಥ ಪೇಷಂಟ್ನ ಅಡ್ಮಿಟ್ ಮಾಡ್ತೀವಿ, IV ಫ್ಲೂಯಿಡ್ಸ್ ಕೊಡ್ತೀವಿ, ಆಂಟಿಬಯೋಟಿಕ್ ಕೊಡ್ತೀವಿ. ಈ ಗಡ್ಡೆಯನ್ನು ಕರಗಿಸಿ 1.5 ತಿಂಗಳಾದಮೇಲೆ ಇದನ್ನು ಕನ್ಸರ್ವೇಟಿವ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತೀವಿ. ಯಾಕಂದರೆ ಆ ಟೈಮ್ ನಾನು ಅಪೆಂಡಿಕ್ಸ್ ಆಪ್ರೇಷನ್ ಮಾಡೋಕ್ಕೆ ಹೋದರೆ ಆ ಕರಳು ತೂತೊಡಿಬೋದು. ಸೊ ಮೋರ್ ಡೇಂಜರ್, ಕಾಂಪ್ಲಿಕೇಶನ್ ಜಾಸ್ತಿ. ಅದಕ್ಕೆ ಅವ್ರಿಗೆ ಹೇಳಿರ್ತೀವಿ, ಈಗ ಆಪ್ರೇಷನ್ ಮಾಡಲ್ಲ, ರಿಕವರಿ ಆಗಲಿ, 1.5 ತಿಂಗಳಾದಮೇಲೆ ಈ ಮಾಸ್ ಎಲ್ಲ ಕರ್ಗೋಗುತ್ತೆ, ಅಪೆಂಡಿಕ್ಸ್ ಅಲ್ಲೇ ಇರುತ್ತೆ. ಅವಾಗ ಹೋಗಿ ಇದನ್ನು ನಾವು ಇಂಟರ್ವಲ್ ಅಪೆಂಡಿಸೆಕ್ಟಮಿ ಅಂತೀವಿ. ಎಮರ್ಜೆನ್ಸಿ ಅಪೆಂಡಿಸೆಕ್ಟಮಿ ಬೇರೆ, ಇಂಟರ್ವಲ್ ಅಪೆಂಡಿಸೆಕ್ಟಮಿ ಬೇರೆ, ರೆಗ್ಯುಲರ್ ಬೇರೆ ಟೈಮ್ನಾಗ ಅಪೆಂಡಿಸೆಕ್ಟಮಿನೇ ಬೇರೆ. ಎಮರ್ಜೆನ್ಸಿ ಇದೆ, ಎಲೆಕ್ಟಿವ್ ಅಪೆಂಡಿಸೆಕ್ಟಮಿ ಅಂತೀವಿ, ಅವೆಲ್ಲ ನಿಮಗೆ ಡೀಟೇಲ್ಸ್ ಬೇಡ. ಬಟ್ ಇದನ್ನು ಇಂಟರ್ವಲ್ ಅಪೆಂಡಿಸೆಕ್ಟಮಿ. ಒಂದೊಂದ್ಸರಿ ಏನಾಗ್ಬಿಡುತ್ತೆ, ಈ ಮಾಸ್ನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವು ಡ್ರಿಪ್ ಹಾಕಿ ಎಲ್ಲ ಹಾಕ್ತೀವಿ, ಯಾಕೋ 5ನೇ ದಿನಕ್ಕೆ ಜ್ವರ ಜಾಸ್ತಿನೇ ಆಗ್ತಾಯಿದೆ, ಮಾಸ್ ಕರಗ್ತಿಲ್ಲ. ಅವಾಗ ನಾವು ಇನ್ನೊಂದು ಪದ ಯೂಸ್ ಮಾಡ್ತೀವಿ, ಅಪೆಂಡಿಕ್ಯುಲರ್ ಆ್ಯಪ್ಸೆಸ್ ಅಂತೀವಿ. ಅದು ಪಸ್ ಆಗ್ಬಿಟ್ಟಿರ್ತದೆ, ನನ್ನ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡಲ್ಲ. ಆವಾಗ ಮತ್ತೆ ಎಮರ್ಜೆನ್ಸಿ ಆಪ್ರೇಷನ್ ಮಾಡಿ ಅವನ ಅಪೆಂಡಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸಲ್ಲ, ಈ ಪಸ್ಸನ್ನು ಡ್ರೈನ್ ಮಾಡ್ತೀನಿ. ಸೊ ಇಟ್ ಇಸ್ ಅನ್ ಎಮರ್ಜೆನ್ಸಿ ಡ್ರೈನೇಜ್ ಆಫ್ ಅಪೆಂಡಿಕ್ಯುಲರ್ ಆ್ಯಪ್ಸೆಸ್. ಅಲ್ಲೇ ಅಪೆಂಡಿಕ್ಸ್ ಏನನ್ನು ಕಂಡ್ರೆ ನಾನು ಅವಲೇ ಅಪೆಂಡಿಸೆಕ್ಟಮಿ ಮಾಡ್ತೀನಿ. ಅಪೆಂಡಿಕ್ಸ್ ಏನನ್ನು ಕಡಿಮೆ ಸಿಗಲಿಲ್ಲ ಅಂದರೆ ಹುಡ್ಕಕ್ಕೆ ಹೋಗಲ್ಲ ನಾನು. ಇದನ್ನು ಮಾಡಿ ಮತ್ತೆ 6 ವಾರ ಆದಮೇಲೆ ಪೇಷಂಟ್ನ ಅಡ್ಮಿಟ್ ಮಾಡಿ ಅಪೆಂಡಿಸೆಕ್ಟಮಿ ಮಾಡ್ತೀನಿ. ಸೊ ನಿಮಗೆ ಈ ಇನ್ಫೆಕ್ಷನ್ ಯಾಕೆ ಬಂತು ಡಾಕ್ಟ್ರೆ, ಎಲ್ಲಿಂದ ಬಂತು ಅಂದರೆ, ನೀವು ರಸ್ತೆ ಬದಿಯಲ್ಲಿ ತಿನ್ನುವ ಆಹಾರದಿಂದ, ಅನ್ಹೈಜಿನಿಕ್ ಫುಡ್ಡು, ಸರಿಯಾಗಿ ಸ್ಟೆರಿಲೈಸ್ ಆಗದಿರ ಅಂದರೆ ಕಾಯಿಸದೇ ಇರತಕ್ಕಂಥ ನೀರು, ಕುಡಿಯೋಕ್ಕೆ ಯೋಗ್ಯವಲ್ಲದಂಥ ನೀರನ್ನು ಕುಡಿದಾಗೆ, ರಸ್ತೆ ಬದಿಯಲ್ಲಿ ಕಟ್ ಮಾಡಿಟ್ಟ ಹಣ್ಣುಗಳು, ಆಹಾರಗಳನ್ನು ನೀವು ತಿಂದಾಗ ನಿಮ್ಮ ಇನ್ಫೆಕ್ಷನ್ ಹೋಗುತ್ತೆ ನಿಮ್ಮ ಹೊಟ್ಟೆಗೆ. ಸೊ ದಯವಿಟ್ಟು ನಿಮ್ಮ ಆಹಾರದಿಂದ ಹೋಗುವ ಬ್ಯಾಕ್ಟೀರಿಯಾ, ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತೀವಿ, ವೈರಲ್ ಅಲ್ಲ.
ಇಟ್ ಇಸ್ ಎ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸ್ಟೆಪ್ಟೋಕಾಕೈ, ಸ್ಟೆಫಲೋಕಾಕೈ, ಈಕೋಲೈ ಇವೆಲ್ಲ ನಮ್ಮ ಆ ಬ್ಯಾಕ್ಟೀರಿಯಾಗಳ ಹೆಸರುಗಳು. ಸೊ ಅದರಿಂದ ದಯವಿಟ್ಟು ಯಾರಿಗಾಗುತ್ತೆ ಡಾಕ್ಟ್ರೆ, ಹೆಣ್ಮಕ್ಳಿಗೂ ಆಗ್ಬೋದು, ಗಂಡು ಮಕ್ಳಿಗೂ ಆಗ್ಬೋದು. ಅಪೆಂಡಿಕ್ಸ್ ದೇವ್ರು ಎಲ್ರಿಗೂ ಕೊಟ್ಟಿರ್ತಾನೆ. ಲಕ್ಷಕ್ಕೊಬ್ಬರಿಗೆ ಅಪೆಂಡಿಕ್ಸ್ ಇರಲ್ಲ, ಇನ್ನು ಉಳಿದವ್ರಿಗೆ ಎಲ್ರಿಗೂ ಇರುತ್ತೆ. ಹುಟ್ಟಿದ ಮಗುವಿಂದ ನಾವು 2 ವರ್ಷದ ಮಗುಗೂ ಅಪೆಂಡಿಸೆಕ್ಟಮಿ ಮಾಡಿದ್ದೀವಿ, 95 ವರ್ಷದ ಹಿರಿಯರಿಗೂ ಅಪೆಂಡಿಸೆಕ್ಟಮಿ ಮಾಡಿದ್ದೀವಿ. ಸೊ ಯಾವ ವಯಸ್ಸನ್ನ ಬೇಕಾದರೂ. ಅದರೊಳಗೆ ಇನ್ನೊಂದು ಮಾತು ಹೇಳ್ತೀನಿ. ರಾತ್ರಿ ಹೊತ್ತು ಎಮರ್ಜೆನ್ಸಿ ಬಂದರೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಲ್ಲಿ ನನ್ನ ಪೋಸ್ಟ್ ಗ್ರಾಜ್ಯುಯೇಟ್ಗೆ ಹೂ ಈಸ್ ಆನ್ ಡ್ಯೂಟಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀನಿ. ಯಾರಾದರೂ ಚಿಕ್ಕ ಮಕ್ಕಳು ಹೊಟ್ಟೆ ನೋವು ಅಂತ ಬಂದು ಅಪೆಂಡಿಸೈಟಿಸ್ ಆದರೆ ನಾನು ರಾತ್ರಿನೇ ಕಡಿ ಬಂದು ಆಪರೇಷನ್ ಮಾಡ್ತೀನಿ. ಯಾಕಂದರೆ ಆ ಮಗುವಿನ ಹೊಟ್ಟೆಯಲ್ಲಿ ಪೊಲೀಸ್ ಮನಿನ ಸ್ಟ್ರಾಂಗ್ ಆಗಿರಲ್ಲ. ಯಂಗ್ ಅಡಲ್ಟ್ ಆದರೆ ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಬಂದ ಅಂದರೆ ಅವ್ನು ಡ್ರಿಪ್ ಹಾಕಿ ಮಲಗಿಸು, ಆಂಟಿಬಯೋಟಿಕ್ ಹಾಕು, ಬೆಳಗ್ಗೆ ಬಂದು ಆಪ್ರೇಷನ್ ಮಾಡ್ತೀನಿ ಅಂತ. ಯಾಕಂದರೆ ಪೊಲೀಸ್ ಮನ್ ಸ್ಟ್ರಾಂಗ್ ಇರ್ತಾನೆ, ನಾನು ಹೋಗೋವರೆಗೂ ಈ ಕಳ್ಳನ್ನು ಹಿಡ್ಕೊಂಡಿರ್ತಾನೆ. ಅದೇ ಎಲ್ಡರ್ಲಿ ಪೀಪಲ್ಸ್ 70 ವರ್ಷದವ್ರು ಬಂದಾಗೆ ಅವರ ಪೊಲೀಸ್ ಮನ್ ವೀಕ್ ಆಗ್ಬಿಟ್ಟಿರ್ತಾನೆ, ಹಿಡ್ಕೊಳಕ್ಕಾಗಲ್ಲ ಅಂಥವ್ರಿಗೆ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ನಾಲೆಡ್ಜ್ ಅಂದರೆ, ನನ್ನ ಈ ವಿದ್ಯೆಯಿಂದ ಒಬ್ಬ ಸೀನಿಯರ್ ಪ್ರೊಫೆಸರ್ ಆಗಿ ನಾನು ಪೋಸ್ಟ್ ಗ್ರಾಜ್ಯುಯೇಟ್ಸ್ಗೆ ಹೇಳ್ಕೊಡ್ತೀನಿ, ನನ್ನ ಯಂಗ್ ಡಾಕ್ಟರ್ಸ್ಗೆ ಹೇಳ್ಕೊಡ್ತೀನಿ. ನಿಮಗೂ ಕೂಡ ಇದರ ಅರಿವು ಮೂಡಲಿ ಅಂತ. ನಾನು ಡಾಕ್ಟ್ರ್ ಅಂದರೆ ಬರೀ ಪೇಷಂಟ್ ನೋಡೋ ಒಬ್ಬ ವ್ಯಕ್ತಿ ಅಲ್ಲ, ಸಮಾಜಕ್ಕೆ ನನ್ನ ವಿದ್ಯೆಯನ್ನು ಹೇಳ್ಕೊಡ್ತೀವಲ್ಲ, ಟು ಡಾಕ್ಟ್ರೈನ್ ಅಂದರೆ ಟು ಟೀಚ್. ಅದಕ್ಕೋಸ್ಕರವಾಗಿ ಇವತ್ತು ಕರ್ನಾಟಕ ಟಿವಿಯ ಮುಖಾಂತರ ನನ್ನ ವಿದ್ಯೆಯನ್ನು ಜನಸಾಮಾನ್ಯರಿಗೆ ತಲುಪಲಿ ಅಂತ. ಇದು ನನ್ನ ಸಾಮಾಜಿಕ ಕೆಲಸ. ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾಕಂದ್ರೆ ನಾನು 10 ಜನ ಮುಂದೆ ಭಾಷಣ ಹೊಡಿಬೋದು, ಲಯನ್ಸ್ ಕ್ಲಬ್ನಾಗ ಹೋಗಿ ಹೇಳ್ಬೋದು. ಇವತ್ತು ಈ ಮಾಧ್ಯಮದ ಮುಂದೆ, ಯೂಟ್ಯೂಬ್ ಮುಂದೆ ನಾನು ಮಾತಾಡಿದರೆ ಲಕ್ಷಾಂತರ ಜನ ನೋಡುವಂಥ ಒಂದು ಅವಕಾಶ ಇರೋದರಿಂದ ನಾನು ಈ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.